ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಧರ್ಮಸ್ಥಳದಲ್ಲಿ ಕೇಸ್ಗಳು ನಡೀತಾ ಇದೆ ಅಂತ ಅಂದ್ಬಿಟ್ಟು ನಮ್ಗೆಲ್ರಿಗೂ ಗೊತ್ತು. SIT ತನಿಖೆ ನಡೀತಾ ಇದೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಿದೆ. ಆದರೆ ಯಾವ ಹಂತದಲ್ಲಿದೆ, ಯಾವ ರೀತಿ ಅದು ಮುಂದುವರಿತಾ ಇದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಿಗೂಢವಾಗಿದೆ. ಯಾವುದೇ ಒಂದು 74 ಹೆಣಗಳು ಅಸಹಜ ಸಾವುಗಳು ಸಿಕ್ಕಿದೆ ಅಂತ ಹೇಳಿದ್ರು ಸಹ ಯಾವುದೇ ರೀತಿಯ ತನಿಖೆ ಅಂದ್ರೆ ಅದ್ರ ಬಗ್ಗೆ FIR ಆಗಲಿ ಏನೂ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಸೌಜನ್ಯ ಹೋರಾಟಗಾರರಲ್ಲಿ ತುಂಬಾ ಕ್ವಶನ್ ಆಗಿ ಮೂಡಿತ್ತು. ಆದರೆ ಮುಂದಾಗಿ ಬಂದು ಸೌಜನ್ಯ ಅವರ ತಾಯಿ ಆ ಒಂದು 74 ಏನು ಸಾವುಗಳು ಆಗಿದೆ, ಸೊ ಆ ಒಂದು ಶವಗಳಿಗೆ ಪ್ರತ್ಯೇಕವಾಗಿ FIR ಮಾಡಿ SIT ತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಲೆಟರ್ ಮಾಡ್ಕೊಂಡಿದ್ರು ಕೋರ್ಟಿಗೆ. ಸೊ ಅದಕ್ಕೆ ಒಂದು ಮಹತ್ವರವಾದ ಒಂದು ತೀರ್ಪು ಕೊಟ್ಟಿದೆ. ಏನಪ್ಪಾ ಅಂದ್ರೆ ಹೈಕೋರ್ಟು ಸರ್ಕಾರದ ಒಂದು ಗಮನಕ್ಕೆ ತಂದು, ಸೊ ಈ ರೀತಿ ಒಂದು FIR ತನಿಖೆ ಸಪ್ರೇಟಾಗಿ ಆಗಬೇಕು, SIT ತನಿಖೆಯಲ್ಲಿ ಅದು ನಡಿಬೇಕು ಅಂತ ಅಂದ್ಬಿಟ್ಟು ಅವ್ರು ಏನು ಹೈಕೋರ್ಟಲ್ಲಿ ಆದೇಶ ಬಂದಿದೆ. ಅದ್ರ ಜೊತೆಗೆ ಏನೋ ಒಂದು ಆಶಾಕಿರಣ ಬಂದಿದೆ ದಟ್ ಅಟ್ಲೀಸ್ಟ್ ಇಷ್ಟೆಲ್ಲ ಇಂಪ್ರೂವ್ ಆದಾಗ ಏನಾದರೂ ಒಂದು ಅಲ್ಲಿ ನಿಜವಾಗಿ ನಡೆದಂಥ ಒಂದು ಕೃತ್ಯಗಳಿಗೆ ಯಾರು ಎನ್ನುವಂಥ ಒಂದು ಸತ್ಯ ಗೊತ್ತಾಗ್ಬೋದು ಅಂತ ಅನ್ನುವಂಥವಾದ ಅಪರಾಧಿಗಳು ಯಾರು ಅವರು ಜೈಲಿಗೆ ಸೇರಬೇಕು ಅನ್ನುವಂಥ ಒಂದು ಸೇರಬಹುದು ಎನ್ನುವಂಥ ಒಂದು ಆಶಾಕಿರಣವಂತೂ ಬಂದಿದೆ. ಮತ್ತು ಮಹಿಳಾ ಆಯೋಗನೂ ಅಷ್ಟೇ, ನಮ್ಮ ಒಂದು ರಾಜ್ಯ ಮಹಿಳಾ ಆಯೋಗ ಪ್ರತಿ ಕ್ಷಣ ಪ್ರತಿ ದಿನ ಒಂದು SIT ತನಿಖೆಯ ಒಂದು ಹೇಗೆ ನಡೀತಿದೆ ಅಂತ ಅಂದ್ಬಿಟ್ಟು, ಮತ್ತು ಈಗಲೂ ಸಹ ಮತ್ತೆ ಲೆಟರ್ ಬರೆದಿದ್ದಾರೆ ಮಹಿಳಾ ಆಯೋಗದಿಂದ ಸರ್ಕಾರಕ್ಕೆ. ಸೊ ಯಾವುದೇ ಕಾರಣಕ್ಕೂ ಏನು ಅದು FIR ತನಿಖೆ ಆಗುತ್ತೆ ಅಂದರೆ ಪ್ರತ್ಯೇಕವಾಗಿ 74 ಶವಗಳಿಗೂ 74 FIR ಸಪ್ರೇಟ್ ಆಗಿ ಮಾಡಿ ಅದರ ತನಿಖೆ ಮಾಡಬೇಕು, ಅದರ ವರದಿಯನ್ನು ರಾಜ್ಯ ಏನು ಮಹಿಳಾ ಆಯೋಗಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮ ಒಂದು ಮಹಿಳಾ ಆಯೋಗಕ್ಕೆ. ಇದೊಂಥರ ನೋಡ್ತಾ ಇದ್ರೆ ಧರ್ಮಸ್ಥಳದಲ್ಲಿ ಆದಂಥ ಒಂದು ಏನು ಸಾವು ನೋವುಗಳಿಗೆ ನ್ಯಾಯ ಕೊಡುವ ತನಕ ಸೌಜನ್ಯ ಆತ್ಮ ಅಂತೂ ಸುಮ್ಮನೆ ಇರಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ಅಂತ ನಾವು ಎಷ್ಟೇ ಒಂದು ಪ್ರಯತ್ನ ಪಡ್ತಾ ಇದ್ರು ಈ ಒಂದು ಕೇಸ್ಗಳನ್ನ ಮಣ್ಣು ಮಾಡಲಿಕ್ಕೆ ಅದು ಮತ್ತೆ ಪುಟಿತು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗೊತ್ತೇ ಇದೆ, ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಅವರು 2012 ಅಕ್ಟೋಬರ್ 9ನೇ ತಾರೀಕು ಸಂಜೆ 4 ಗಂಟೆಗೆ ಕಾಣೆಯಾಗ್ತಾರೆ. ಮತ್ತು ಮಾರನೇ ದಿನ ನೇತ್ರಾವತಿಯ ಆ ಒಂದು ಸ್ನಾನಘಟ್ಟದಲ್ಲಿ ಒಂದು ಪೊದೆಯಲ್ಲಿ ಅವರು ಹೆಣವಾಗಿ ಸಿಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ವರ್ಷಗಳಾದರೂ ಯಾರು ಏನು ಯಾಕೆ ಆ ಪರಿಸ್ಥಿತಿ ಆಯಿತು, ಯಾಕೆ ಆ ರೀತಿ ಆಯಿತು ಅದು ಮಾಡಿದವ್ರು ಯಾರು, ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗಳು ಮಾತ್ರ ಸೌಜನ್ಯ ಹೋರಾಟಗಾರರು ಅಷ್ಟೇ ಅಲ್ಲ, ಈವನ್ ನಮ್ಮ ಒಂದು ದೇಶದಲ್ಲೇ ಅದೊಂದು ಸಂಚಲನ ಮೂಡಿಸ್ತಾ ಇದೆ. ಆ ಒಂದು ಪ್ರಶ್ನೆ ಹಾಗೆ ಉಳಿದಿದೆ. ಸೊ ಈಗಲೂ ಸಹ ಸೌಜನ್ಯ ಅವರ ತಾಯಿ ಮತ್ತು ಸಂತೋಷ್ ರಾವ್ ಅವರು ಮತ್ತೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಸೊ ಸಂತೋಷ್ ರಾವ್ ಇದರಲ್ಲಿ ನಿಜವಾಗ್ಲೂ ನಿರಪರಾಧಿ ಆಗಿರೋದ್ರಿಂದನೇ ಅಲ್ವಾ ಅವ್ರು ಮತ್ತೆ ತನಿಖೆ ಆಗಲಿ, ಸೊ ನಾನು ಒಬ್ಬ 11 ವರ್ಷಗಳ ಕಾಲ ಅವ್ರು ಸಫರ್ ಮಾಡಿರೋದು, ಸೊ ಅದಾದಮೇಲೆ ಅವ್ರು ನಿರಪರಾಧಿ ಅಂತ ಅಂದ್ಬಿಟ್ಟು ಹೊರಗಡೆ ಕೋರ್ಟಲ್ಲಿ ಹೊರಬೀಳುತ್ತೆ. ಆದರೆ ಹಾಗಾದರೆ ನಿಜವಾದ ಅಪರಾಧಿ ಯಾರು ಎನ್ನುವಂಥ ಒಂದು ಪ್ರಶ್ನೆ ಮಾತ್ರ ಎಲ್ರಿಗೂ ಈಗಲೂ ಸಹ ಮೂಡಿದೆ. ಸೊ ಆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಮುಂದಿನ ತಿಂಗಳು ವಿಚಾರಣೆ ನಡೆಯುತ್ತೆ, ಮಾರ್ಚಲ್ಲಿ ಅಂತ ಹೇಳಿದ್ದಾರೆ. ಸೊ ಆ ವಿಚಾರಣೆ ನಡೆದು ಮರು ತನಿಖೆ ಆಗಬೇಕು, ಮತ್ತೆ ಯಾರು ಆ ಕೊಂದವರು ಯಾರು ಎನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅನ್ನೋದೇ ಎಲ್ಲರ ಆಶಯ. ಇನ್ನು BLR ಪೋಸ್ಟಲ್ಲಿ ಇವತ್ತು ಒಂದು ಸಂಕ್ರಾಂತಿ ದಿನ, ಇದು ಒಂದು ಸೌಜನ್ಯ ಶಾಪ ಅಂತಲೇ ಹೇಳ್ಬೋದು, ಏನೋ ಗೊತ್ತಿಲ್ಲ. ಸೊ ಬುರುಡೆ ಮೀಡಿಯಾದಲ್ಲಿ ಕೂತ್ಕೊಂಡು ಭಾಷಣ ಬಿಗಿತಾ ಇದ್ರು ರಾಕೇಶ್ ಶೆಟ್ಟಿ ಅವರು. ಏನಂದ್ರೆ ಪವರ್ ಟಿವಿಯಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಸೌಜನ್ಯ ಹೋರಾಟಗಾರರಿಗಂತೂ ನಿಲ್ಲಿಸಿದ್ದಾರೆ, ಇದೆಲ್ಲ ನಮ್ಗೆ ಗೊತ್ತೇ ಇದೆ. ಸೊ ಸೌಜನ್ಯ ಶಾಪ ಎನ್ನುವಂತೆ ಸಂಕ್ರಾಂತಿ ಹಬ್ಬದ ದಿನ ಒಂದು BLR ಪೋಸ್ಟ್ ಬಂದಿದೆ. ಏನಪ್ಪ ಅಂದರೆ ಸಾಲುಗಳ ಕೇಸ್ಗಳು ಇರುವಂಥ ಒಬ್ಬ ರೌಡಿ ಶೀಟರ್ನ ಇವರು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿರ್ತಾರೆ ಇಂಥ ರೌಡಿ ಶೀಟರ್ಗಳನ್ನ ಅಂತಂದರೆ, ಇಂಥ ಒಂದು ರೌಡಿ ಶೀಟರ್ಗಳು ಮಾಧ್ಯಮ ಅನ್ನುವಂಥ ಒಂದು ಐಡೆಂಟಿಟಿನ ಮುಂದೆ ಇಟ್ಕೊಂಡು ಎಲ್ಲಿ ಬೇಕಾದರೂ ಹೋಗಿ ಮಾತಾಡ್ತಾರೆ. ಸೊ ಅಲ್ಲಿ ಒಂದು ದುಡ್ಡಿನ ಆಮಿಷ ಒಡ್ಬಿಟ್ಟು ಅಂದರೆ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸೊ ಇವರಿಗೆ ಏನಂದರೆ ಕಳ್ಳನಿಗೆ ಗೊತ್ತಿರುತ್ತೆ ಕಳ್ಳನ ಒಂದು ಬುದ್ಧಿ ಅನ್ನೋ ರೀತಿ ಒಬ್ಬ ರೌಡಿ ಶೀಟರ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಇವರು ಎಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಮಾಧ್ಯಮ ಅನ್ನೋದು ಒಂದು ನ್ಯಾಯ ಕೊಡಿಸೋ ಬದಲು ಬರೀ ಒಂದು ದಂಧೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈಗ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಅವರು ಅಷ್ಟೇ ಅಲ್ಲ, ಅವರ ಒಂದು ಸಂಸ್ಥಾನ ಏನಿದೆ ಪವರ್ ಟಿವಿನೇ ಮುಚ್ಚಿಬಿಡ್ತಾರೆ ಅನ್ನುವಂಥ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಅಂದರೆ ಒಂದು ಸಂಸ್ಥೆನೇ ಕ್ಲೋಸ್ ಆಗುವಂಥ ಪರಿಸ್ಥಿತಿಯಲ್ಲಿದೆ. ಯಾಕೆ ಅಂದರೆ ಒಬ್ಬ ಪತ್ರಕರ್ತ ಆಗಿ ಒಂದು ಚಾನಲ್ನ MD ಆಗಿ ಅವ್ರು ನಡೆದುಕೊಂಡಂಥ ರೀತಿ ತುಂಬಾ ವರ್ಸ್ಟ್ ಆಗಿತ್ತು. ಎಸ್ಪೆಷಲಿ ಸೌಜನ್ಯ ಹೋರಾಟಗಾರರ ಮೇಲೆ ಹಾಕಿದಂಥ ಅಪವಾದಗಳು ಮತ್ತು ಅವ್ರು ಆಡಿದಂಥ ಮಾತುಗಳು ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಆಗಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಮೂಡುತ್ತೆ. ಈ ಒಂದು ಸ್ಥಿತಿಯಲ್ಲಿ ಈ ಒಂದು ಅಂದರೆ ಕರ್ಮ ರಿಟರ್ನ್ಸ್ ಅನ್ನೋದು ಅಂದರೆ ಅವ್ರು ಮಾಡಿರೋ ತಪ್ಪು ಏನು ಬೇಕಾದರೂ ಮಾಡ್ಬೋದು, ಮಾಧ್ಯಮದಲ್ಲಿ MD ಏನು ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಅಹಂ ಮಾತ್ರ ತುಂಬಾ ಇತ್ತು. ಸೊ ಅದಕ್ಕೆಲ್ಲದಕ್ಕೂ ಉತ್ತರವಾಗಿ ಇವತ್ತು ಒಂದು ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ 3 ತಿಂಗಳು ಅವರು ಜೈಲು ಅನುಭವಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ನಮಗೆ ಗೊತ್ತಿರೋ ಹಾಗೆ
ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದೆ. ಅಂದರೆ ಅವರ ಒಂದು ಚೇಲಾಗಳು ಅಲ್ಲೇನು ಪವರ್ ಟಿವಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಒಬ್ಬ ಪ್ರಶಾಂತ್ ಒಬ್ಬ ದೊಡ್ಡ ರೌಡಿ ಶೀಟರು, ಮತ್ತು ಅವ್ರ ಬಗ್ಗೆ ಸಾಲಾಗಿ ಒಂದು ಕೇಸ್ಗಳಿದೆ ಅಂತ ಅಂದ್ಬಿಟ್ಟು BLR ಪೋಸ್ಟಲ್ಲಿ ಬಂದಿದೆ. ಇದು ಯಾವುದೇ ರೀತಿಯ ಒಂದು ಪವರ್ ಟಿವಿ ಮೇಲೆ ಹೇಳಬೇಕು ಅಂತ ಹೇಳ್ತಾ ಇರೋದಲ್ಲ, ನಿಜ ಸಂಗತಿ ಇದು. ಸೊ ಆ ಒಂದು ರೌಡಿ ಶೀಟರ್ಗೆ ಕೆಲ್ಸಕ್ಕೆ ಇಟ್ಕೊಂಡು ಈ ರೀತಿ ಒಂದು ದಂಧೆಯನ್ನು ಮಾಡ್ತಾ ಇರೋದಂತೂ ಸತ್ಯ. 2023ರಲ್ಲಿ BR ರವಿಕಾಂತೇಗೌಡ ಅನ್ನುವಂಥ ಒಬ್ಬ IPS ಅಧಿಕಾರಿ ಮೇಲೆ ದುಷ್ಟ ಅಧಿಕಾರಿ ಅಂತ ಬಾಯಿ ಬಂದಾಗ ಮಾತಾಡಿ ಕೋಟ್ಯಾಂತರ ರೂಪಾಯಿ ಅವರು ಲಂಚನ ಪಡೆದಿದ್ದಾರೆ ಅಂತ ಅಂದ್ಬಿಟ್ಟು ನ್ಯೂಸ್ ಚಾನಲ್ಲಿ ಲೈವ್ ಪ್ರೋಗ್ರಾಮಲ್ಲಿ ಬಿಡ್ತಾ ಹೋಗ್ತಾರೆ. ಆದರೆ ಅದಕ್ಕೆ ಯಾವುದೇ ರೀತಿ ಒಂದು ಪ್ರೂಫ್ ಇರೋಲ್ಲ. ಅದು ಸತ್ಯನೋ ಸುಳ್ಳು ಅನ್ನೋಂಥ ಜನಗಳಿಗೆ ಏನು ಗೊತ್ತಾ, ಸತ್ಯ ಹೇಳ್ತಿದ್ದಾರೆ ಸುಳ್ಳು ಹೇಳ್ತಾರೆ, ಯಾರು ಪ್ರೂಫ್ ಕೇಳಲ್ಲ, ಅವ್ರು ಹೇಳಿದ್ದೇ ಸತ್ಯ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದು ರವಿಕಾಂತೇಗೌಡ ಅವರು ಏನು IPS ಆಫೀಸರ್ ಇದ್ದಾರೆ ಅವರಿಗೆ ರಿಟರ್ನ್ ಒಂದು ಕ್ವಶನ್ಸ್ ಕೇಳಿದ್ದಾರೆ, ಇದಕ್ಕೊಂದು ಪ್ರೂಫ್ ಇದೆಯಾ ಏನಿದೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿದಾಗ ಮತ್ತೆ ಕೋರ್ಟಿಗೆ ಗೈರು ಹಾಜರಾಗಿದ್ದಾರೆ ಈ ರಾಕೇಶ್ ಶೆಟ್ಟಿ ಅವರು. ಅಟೆಂಡೇ ಆಗಿಲ್ಲ. ಸೊ ಯಾವುದೇ ಒಂದು ಪದೇ ಕೋರ್ಟ್ ಅವ್ರಿಗೆ ಕರೀತಾ ಇದೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ, ಬಟ್ ಇವರು ಹಾಜರಾಗಿಲ್ಲ. ಸೊ ಹಾಗಾಗಿ 3 ತಿಂಗಳು ಜೈಲನ್ನ ಅವರು ಈಗ ಅನುಭವಿಸ್ಬೇಕಾಗತ್ತೆ. ಒಬ್ಬ ರೌಡಿ ಶೀಟರ್ಗೆ ಕೆಲಸಕ್ಕೆ ಇಟ್ಕೊಂಡು ಒಬ್ಬ ಮಹಾನ್ ವ್ಯಕ್ತಿ ಅಂತೆ ಭಾಷಣ ಬಿಗಿತಾರೆ ಲೈವ್ ಪ್ರೋಗ್ರಾಮ್ಗಳಲ್ಲಿ, ಮತ್ತು ತುಂಬಾ ಅವರು ನಿಂದಿಸೋದು ಸೌಜನ್ಯ ಹೋರಾಟಗಾರರನ್ನ. ಅಂದರೆ ಒಂದು ಹೆಣ್ಣಿಗಾಗಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಇವರೇ ಅವರೇ ಅಂತ ಅಂದ್ಬಿಟ್ಟು ಅವ್ರೇನು ಕಾನೂನನ್ನ ಕೈ ಎತ್ಕೊಂಡಿಲ್ಲ. ಕೇವಲ ಅವರು ಕಾನೂನು ಕ್ರಮವಾಗಿ ತನಿಖೆಯನ್ನು ಮಾಡಿ ಯಾರು ಅಂತ ಅಂದ್ಬಿಟ್ಟು ಕೊಂದವರು ಯಾರು ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಅಂದ್ಬಿಟ್ಟು ಇಷ್ಟು ವರ್ಷಗಳ ಕಾಲ ಏನು ಹೋರಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮಾರೌಡಿ ಅವರ ಒಂದು ಗುಂಪಿಗೆ ತುಂಬಾ ಒಂದು ಮಾನನಷ್ಟ, ಒಂದು ಮಾನವನ್ನು ತೆಗೆಯುವಂಥ ಮಾತುಗಳು, ತುಂಬಾ ಒಂದು ನೋವು ತರುವಂಥ ಮಾತುಗಳನ್ನ ಮಾತಾಡ್ತಾರೆ. ಕೇವಲ ನ್ಯಾಯ ಕೊಡಿಸೋದು ಅಥವಾ ಈ ಥರ ಆಗಿದೆ ನಾವು ಅದಕ್ಕೆ ಓಕೆ ನಾವು ಒಂದು ಪ್ರಯತ್ನ ಪಡೋಣ, ಒಂದು ತನಿಖೆ ಆಗಲಿ ಅಂತ ಅನ್ನುವಂಥ ಇದಿಲ್ಲ. ಕೇವಲ ದುಷ್ಟ ಒಬ್ಬ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ ಅಂಥ ಒಂದು ಮಾತುಗಳನ್ನೆಲ್ಲ ಮಾತಾಡುವಂಥ ಒಬ್ಬ ಚಾನೆಲ್ನ MD. ಸೊ ಬುರುಡೆ ಮೀಡಿಯಾ ಅಂತ ನಾನು ಏನಕ್ಕೆ ಕರಿತೀನಿ ಅಂದರೆ, ಅವರು ಎಷ್ಟು ವರ್ಸ್ಟಾಗಿ ಈ ಒಂದು ಹೆಣ್ಣು ಮಕ್ಕಳಿಗಾಗಿ ನ್ಯಾಯ ಕೇಳ್ತಾ ಇರುವಂಥ ಒಂದು ಗುಂಪಿಗೆ ಒಂದು ಬುರುಡೆ ಗ್ಯಾಂಗ್ ಅಂತ ಕರೀತಾರೆ. ತುಂಬಾ ಒಂದು ನಿಂದಿಸುವಂಥ ಮಾತುಗಳನ್ನ ಮಾತಾಡ್ತಾರೆ. ಸೊ ನಾವು ಹಾಗೆ ಅಲ್ವಾ. ಸೊ ಅವರ ಚಾನಲ್ಗಳಲ್ಲಿ ಎಷ್ಟು ಒಂದು ತುಂಬಾ ಒಂದು ಸಿಲ್ಲಿ ಮ್ಯಾಟರ್ಸ್ಗಳನ್ನ ತುಂಬ ನ್ಯೂಸ್ ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳ ಈ ಥರ ಒಂದು ಆಗ್ರಹಗಳು ನಡೀತಾ ಇದ್ರು, ಅದ್ರ ಬಗ್ಗೆ ಎಲ್ಲ ಅವ್ರು ಏನು ಚಾನಲಲ್ಲಿ ತೋರಿಸೋದೇ ಇಲ್ಲ. ಯಾಕೆ ಈಗ ಈ BLR ಪೋಸ್ಟಲ್ಲಿ ಬಂದಿದೆ ಅಲ್ವಾ, ಈಗ ಯಾವುದೇ ಒಂದು ಮೀಡಿಯಾದಲ್ಲೂ ತೋರಿಸ್ತಾ ಇಲ್ಲ, ಒಂದು ಬ್ರೇಕಿಂಗ್ ನ್ಯೂಸ್ ಆಗಿ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ? ಎಲ್ಲ ಅಣ್ಣ ತಮ್ಮಂದ್ರಲ್ಲ, ಸಹೋದರತ್ವ ಇರುತ್ತೆ. ಸೊ ಹಾಗಾಗಿ ತಪ್ಪು ಮಾಡಿದವ್ರನ್ನ ನೆಕ್ಸ್ಟ್ ಇವ್ರು ತಪ್ಪು ಮಾಡಿದ್ರು ಅವರು ಸುಮ್ಮನೆ ಆಗಬೇಕು. ಸೊ ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ನನಗೊಂದು ಪ್ರಶ್ನೆ ಮೂಡ್ತಿದೆ. ಯಾಕೆ ಒಂದು ಸಣ್ಣ ವಿಷಯ ಆದ್ರೂ ಅಷ್ಟೊಂದು ಬ್ರೇಕಿಂಗ್ ನ್ಯೂಸ್ ದರ್ಶನ್ ಸರ್ ಬಗ್ಗೆ ಎಷ್ಟೊಂದು ಸಿಲ್ಲಿ ಮ್ಯಾಟ್ರ್ಗಳನ್ನ, ಈವನ್ ಅವ್ರು ಊಟ ಮಾಡಿದಿಂದ ಹಿಡಿದು ವಾಶ್ರೂಮ್ ಬಗ್ಗೆನೂ ಮಾತಾಡುವಂಥ ಜನ ಒಂದು ಮೀಡಿಯಾದವರು ಈ ರೀತಿ ಒಂದು ದೊಡ್ಡ ಒಬ್ಬ ರೌಡಿ ಶೀಟರ್ನ ಅವ್ರು ಕೆಲಸಕ್ಕೆ ಇಟ್ಕೊಂಡು ಈ ರೀತಿ ಒಂದು ಕೇಸ್ಗಳಾಗಿದೆ ಅವ್ರ ಮೇಲೆ ಅಂತ ಅಂದ್ರೂ ಸಹ ಅದನ್ನು ನ್ಯೂಸ್ ಮಾಡ್ತಾ ಇಲ್ಲ. ಯಾಕೆ? ಸೊ ಇದರಲ್ಲೇ ಗೊತ್ತಾಗುತ್ತೆ ಬುರ್ರೆ ಮೀಡಿಯಾ ಮಾಡ್ತಾ ಇರೋದು ಒಂದು ದಂಧೆ ಅಂತ ಅಂದ್ಬಿಟ್ಟು. ಕೇವಲ ಅವರು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ದುಡ್ಡನ್ನು ಮಾಡ್ಕೊಳ್ಳುವಂಥ ಒಂದು ಮಾಧ್ಯಮಗಳ ಕೆಲಸ ಅಂತ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಪವರ್ ಟಿವಿ ಅನ್ನುವಂಥ ಸಂಸ್ಥೆನೇ ಬ್ಯಾನ್ ಆದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಇದು ಸಮಾಜಕ್ಕೆ ತುಂಬಾನೇ ಒಂದು ಒಳ್ಳೇದಂತೂ ಮಾಡುವಂಥ ಒಂದು ಸಂಸ್ಥೆ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಅವರ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫೈನಲಿ ನಮಗೆಲ್ಲರೂ ಬೇಕಾಗಿರೋದು ಸೌಜನ್ಯಗೆ ನ್ಯಾಯ ಸಿಗುವುದು. ಸೊ ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ಸ್ ಅ ಲಾಟ್.